ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಗೋಧಿ ಹಿಟ್ಟಿನ ಗುಲಾಬ್ ಜಾಮೂನ್ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡ್ರಿ. ಇವಾಗ ಒಂದು ಬಟ್ಲು ಗೋಧಿ ಹಿಟ್ಟನ್ನ ಮೊದ್ಲಕ್ಕೆ ಸಾನಿಗೆ ಹಿಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದು ನೋಡ್ರಿ. ಇವಾಗ ಒಂದು ಪಾತ್ರೆಗೆ ಹಾಕೊಂಡ್ಬಿಡ್ತೇನೆ. ಒಂದು ಬಟ್ಲು ಗೋಧಿ ಹಿಟ್ಟನ್ನು ಮೊದ್ಲಕ್ಕೆ ಸಾನಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದು ನಾನು. ಇವಾಗ ಒಂದು ಬಟ್ಲು ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಒಂದು ಕಾಲು ಬಟ್ಲು ಹಾಲಿನ ಪೌಡ್ರ್ ಹಾಕ್ಕೋಬೇಕು ಮತ್ತು ಒಂದು ಕಾಲು ಚಮಚ ಅಡುಗೆ ಸೋಡಾ ಹಾಕ್ಕೋಬೇಕಾಗತ್ತೆ ನೋಡ್ರಿ. ಒಂದು ಚಮಚ ತುಪ್ಪ ಹಾಕ್ಕೋಬೇಕು. ಈಗ 4 ಪದಾರ್ಥ ಹಾಕಿದ ಮೇಲೆ ಡ್ರೈ ಆಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇವಾಗ ಒಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಡ್ರೈ ಆಗಿ. ಈಗ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೋಬೇಕು ರೀ. ಒಮ್ಮೆಗೆ ಎಲ್ಲ ಹಾಲನ್ನು ಹಾಕೋಕ್ಕೆ ಹೋಗ್ಬಾರ್ದು, ಭಾಳ ಗಟ್ಟಿನೂ ನಾದ್ಕೋಕ್ಕೆ ಹೋಗ್ಬಾರ್ದು. ಈ ಹಿಟ್ಟನ್ನು ಭಾಳ ಗಟ್ಟಿಯಾಗಿ ನಾದ್ಕೊಂಡ್ರೆ ಜಾಮೂನು ಗಟ್ಟಿಯಾಗಿ ಬಂದುಬಿಡ್ತಾವೆ. ಆದಷ್ಟು ಸಾಫ್ಟಾಗಿ ಈ ಹಿಟ್ಟನ್ನು ನಾದ್ಕೋಬೇಕಾಕತ್ತೆ ರೀ. ಈಗ ನೋಡಿರಿ ಹಿಟ್ಟು ನಾದ್ಕೊಂಡಿದ್ದಾಯ್ತು. ಇವಾಗ ಇದನ್ನ 10 ನಿಮಿಷ ನೆನೆ ಹಾಕಿಬಿಟ್ಬಿಡೋಣ್ರಿ. ಇದನ್ನ ಹಿಟ್ಟನ್ನು ಮುಚ್ಚಳ ಮುಚ್ಚಿ ಈ ಕಡೆ ಪಾಕ ರೆಡಿ ಮಾಡ್ಕೊಂಡ್ಬಿಡೋಣ್ರಿ. ನಾವು ಗ್ಯಾಸಿನ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಒಂದು ಬಟ್ಲು ಸಕ್ಕರೆ ಹಾಕ್ಕೊಂಡು ನೋಡ್ರಿ. ಇಲ್ಲಿ ಒಂದು ಬಟ್ಲು ಸಕ್ಕರೆ ಹಾಕ್ಕೊಂಡ್ರೆ 1.5 ಬಟ್ಲು ನೀರನ್ನು ಹಾಕೋಬೇಕಾಕತ್ತೆ ನೋಡ್ರಿ. ಈಗ ಇದನ್ನು ಒಂದು 15 ನಿಮಿಷ ಅಂಟು ಪಾಕ ಬರ್ಬೇಕ್ರಿ. ಅದು ಅಲ್ಲಿ ತನಕನೂ ನಾವು ಕುದಿಸ್ಕೋಬೇಕಾಕೈತಿ. ಒಂದು 15 ನಿಮಿಷ ಇದು ಬೇಕಾಗ್ತದೆ ಟೈಮು ಪಾಕ ರೆಡಿ ಆಗೋಕೆ. ಈಗ ನೋಡ್ರಿ ಒಂದು 15 ನಿಮಿಷ ಕುದಿದ್ದಾಯ್ತು. ಇವಾಗ ಸ್ವಲ್ಪ ಅಂಟು ಪಾಕನೂ ಬಂದೈತ್ರಿ. ಇವಾಗ ಇಷ್ಟು ಬಂದ್ರೆ ಸಾಕ್ರಿ ನಮಗೆ. ಇವಾಗ ಲಾಸ್ಟಿಗೆ ಏಲಕ್ಕಿ ಪೌಡ್ರ್ ಹಾಕ್ಕೊಂಡ್ರಿ. ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನ ಪಾಕವನ್ನು ಸೈಡಿಗೆ ಇಟ್ಕೊಂಡ್ಬಿಡೋಣ. ಈ ಕಡೆ ಹಿಟ್ಟು ಕೂಡ ಚಲೋ ಹೊತ್ತಂಗೆ ನೆಂದೈತೆ ನೋಡ್ರಿ. ಈ ರೀತಿ ಸಾಫ್ಟಾಗಿ ಬಂದೈತಿ ಹಿಟ್ಟು ಕೂಡ. ಈಗಿನ್ನ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಇದನ್ನು ಜಾಮೂನ ರೆಡಿ ಮಾಡ್ಕೊಂಡು ನೀವು ರೌಂಡ್ ಆದರೂ ಮಾಡ್ಕೋಬೋದು. ನಾನು ಈ ರೀತಿ ಮಾಡಾಕೊಂತೇನೆ ಸಿಲಿಂಡ್ರ್ ಶೇಪ್ನಾಗ. ನೀವು ರೌಂಡ್ ಆದರೂ ಮಾಡ್ಕೋಬೋದು. ಈ ರೀತಿ ಸಿಲಿಂಡ್ರ್ ಶೇಪ್ನಾಗ ಕೂಡ ರೆಡಿ ಮಾಡ್ಕೋಬೋದು. ನಿಮಗೆ ಯಾವ್ದು ಲೈಕ್ ಆಕತ್ತಲ್ಲ ಆ ಶೇಪ್ನ ನೀವು ರೆಡಿ ಮಾಡ್ಕೋಬೇಕು ರೀ. ನೋಡಿರಿ ನಾನು ಈ ರೀತಿ ಸಿಲಿಂಡ್ರ್ ಶೇಪ್ನಾಗ ರೆಡಿ ಮಾಡ್ಕೋಕೊಂತೇನೆ ಜಾಮೂನನ್ನು. ಈಗ ಒಂದು ಇದೇ ರೀತಿನ ನಾವು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊಂಡು ಈ ರೀತಿ ನಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ನಾಗ ಈ ಜಾಮೂನನ್ನು ರೆಡಿ ಮಾಡ್ಕೋಬೇಕಾಕೈತೆ ನೋಡ್ರಿ. ಈ ರೀತಿ ನಾದ್ಕೋಬೇಕಾಕೈತೆ ನಾವು. ಕ್ರ್ಯಾಕ್ ಬರಬಾರ್ದು ರೀ ಹಿಟ್ಟು. ಹೀಗಾಗಿ ಚಲೋ ಹೊತ್ತಂಗೆ ನಾದ್ಕೊಂಡು ಇದನ್ನು ನಾವು ನಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ನಾಗ ರೆಡಿ ಮಾಡ್ಕೋಬೇಕಾಕೈತೆ ರೀ. ಈಗ ನೋಡ್ರಿ ನಾನು 1-2 ಮಾಡಿ ತೋರಿಸಿದ್ನಿ ನಿಮ್ಗೆ. ಹಿಂಗೆ ಎಲ್ಲವನ್ನ ರೆಡಿ ಮಾಡ್ಕೋಬೇಕಾಕೈತೆ ರೀ. ನೋಡಿರಿ ನಾನು ಎಲ್ಲವನ್ನ ರೆಡಿ ಮಾಡ್ಕೊಂಡಿದ್ದು ಆಯಿತು. ಈ ರೀತಿ ತೋರ್ಸಾಕೊಂತೇನೆ ನಿಮ್ಗೆ. ಈಗ ಎಲ್ಲವನ್ನು ಇದೇ ರೀತಿನ ನಾನು ಸಿಲಿಂಡ್ರ್ ಶೇಪ್ನಾಗ ರೆಡಿ ಮಾಡ್ಕೊಂಡು ಈಗ ಇದನ್ನ ಕರ್ಕೊಂಡ್ಬಿಡೋಣ್ರಿ. ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡೇನೆ. ಎಣ್ಣೆ ಸ್ವಲ್ಪ ಮೀಡಿಯಮ್ ಉರಿಯಾಗಿದ್ದನ್ನು ಇಟ್ಟು ನಾನು ಬಿಸಿ ಮಾಡಿದ್ನಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೋಡ್ಕೋಬೇಕು ರೀ. ಕಾದೈತಿಲ್ಲ ಅಂತ ನೋಡಿದ್ಮ್ಯಾಗ ಕಾದಿದ ಮೇಲೆ ಈ ರೀತಿ ಒಂದು ಜಾಮೂನನ್ನು ಹಾಕ್ಕೊಂಡು ನಾವು ಮೀಡಿಯಮ್ ಉರಿಯಾಗ ಇದನ್ನು ಆದಷ್ಟು ಕರ್ಕೋಬೇಕಾಕೈತಿ. ಜೋರು ಉರಿಯಾಗ ಕರಿಯಾಕೆ ಹೋಗ್ಬಾರ್ದು. ಈ ರೀತಿ ಜೋರು ಉರಿಯಾಗ ಕರೆದ್ರೆ ಒಳಗೆ ಹಿಟ್ಟು ಹಸಿ ಉಳಿಯೋ ಚಾನ್ಸಸ್ ಇರ್ತೈತಿ. ಮೇಲೆಷ್ಟು ಕಲರ್ ಬಂದಿರ್ತಾವೆ, ಒಳಗೆ ಹಸಿ ಉಳಿದ್ಬಿಡ್ತಾವೆ. ಹೀಗಾಗಿ ಆದಷ್ಟು ಸಣ್ಣ ಉರಿಯಾಗನ ಇದನ್ನ ಕರ್ಕೋಬೇಕಾಕೈತಿ. ಆದಷ್ಟು ಈ ರೀತಿ ಕಲರ್ ಚೇಂಜ್ ಆಗಬೇಕು. ಅದು ಅಲ್ಲಿ ತನಕನೂ ಈ ರೀತಿ ಕಲರ್ ಚೇಂಜ್ ಆಗೋ ತನಕನೂ ಕರ್ಕೋಬೇಕಾಕೈತಿ. ಸ್ವಲ್ಪ ಟೈಮ್ ತೊಗೊತೈತೆ ರೀ ಇದು ಕರಿಬೇಕಾದ್ರೆ ಸ್ವಲ್ಪ ಈ ರೀತಿ. ಈಗ ನೋಡ್ರಿ ರೆಡಿ ಆದು. ಇಷ್ಟು ಕಲರ್ ಬಂದಾವೆ ಜಾಮೂನು ಕಲರ್. ಇದನ್ನೊಂದು ತಾಟಿಗೆ ಹಾಕೊಂಡ್ಬಿಡೋಣ್ರಿ ಎಲ್ಲವನ್ನ. ಈಗ ಜಾಮೂನು ಕರ್ದದ್ದಾಯ್ತು ನೋಡ್ರಿ. ಈ ರೀತಿ ಕಲರ್ ಬಂದಾವ ಈಗ ಅವು. ಈಗ ಪಾಕಕ್ಕೆ ಹಾಕೊಂಡ್ಬಿಡೋಣ್ರಿ. ಪಾಕ ಸ್ವಲ್ಪ ಬಿಸಿ ಇದ್ದಾಗನ ಈ ಜಾಮೂನನ್ನು ಹಾಕೋಬೇಕಾಕತ್ರಿ ನಾವು. ಈಗ ನೋಡಿ ಪಾಕ ಕೂಡ ಬಿಸಿ ಐತ್ರಿ ಅದು. ಇವಾಗ ಬಿಸಿ ಇದ್ದ ಪಾಕಕ್ಕೆ ಇವೆಲ್ಲ ನಾವೇನು ಕರೆದಿದ್ದೆಲ್ಲ ಆ ಜಾಮೂನನ್ನು ಹಾಕಿ ಇದನ್ನ ಒಂದು 2 ತಾಸು ನೆನೆ ಹಾಕ್ಬಿಟ್ಬಿಡೋಣ್ರಿ. ಒಂದು 2 ತಾಸರ ಮಿನಿಮಮ್ ಇದು ಪಾಕದಾಗ ನೆನಿಬೇಕ್ರಿ. ಇದು ಅಂದ್ರೆ ಸಾಫ್ಟಾಗಿ ಜ್ಯೂಸಿಯಾಗಿ ರುಚಿ ಕೊಡ್ತಾವ್ರಿ ಅವು. ಈಗ ನೋಡಿ 1 ತಾಸು ನೆನೆ ಹಾಕ್ಬಿಟ್ಬಿಡೋಣ್ರಿ ಒಂದು ಮುಚ್ಚಳ ಮುಚ್ಚಿ. ಈಗ ನೋಡಿರಿ ಒಂದು 2 ತಾಸು ಆದಮೇಲೆ ಹೆಂಗೆ ಪಾಕ ಕೊಡ್ದ ನೋಡ್ರಿ ಜಾಮೂನು ಎಲ್ಲಾನು. ಈಗ ರೆಡಿ ಆದ ನೋಡ್ರಿ ಜಾಮೂನು. ಈ ರೀತಿ ಬಂದವು. ಒಳಗೆ ಅಷ್ಟು ಸಾಫ್ಟ್ ಅಂದ್ರೆ ಅಷ್ಟು ಸಾಫ್ಟಾಗಿ ಬಂದವು. ನೀವು ಕೂಡ ಈ ಒಂದು
ಗೋಧಿ ಹಿಟ್ಟಿನ ಜಾಮೂನನ್ನು ಒಮ್ಮೆ ಟ್ರೈ ಮಾಡಿ. ನಾ ಯಾವ ರೀತಿ ಮಾಡೇನಲ್ಲ ಅದೇ ರೀತಿಯೇ ಒಮ್ಮೆ ಟ್ರೈ ಮಾಡಿ ರುಚಿ ನೋಡಿರಿ. ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ನೋಡಿದಂತಹ ನನ್ನೆಲ್ಲ ವೀಕ್ಷಕರಿಗೂ ಧನ್ಯವಾದ. ಈಗ ನೋಡಿರಿ ಮೇಲುಗಡೆ ಪಾಕ ಹಾಕಿ ಈ ರೀತಿ ನಿಮ್ಗೆ ತೋರ್ಸಕ್ಕೆ ಕುಂತೇನೆ. ಮತ್ತು ಒಂದು ಕಟ್ ಮಾಡೋನು ಕೂಡ ನಾ ತೋರಿಸ್ತೇನೆ ನೋಡಿರಿ ಯಾವ ರೀತಿ ಜಾಮೂನು ಸಾಫ್ಟಾಗಿ ಬಂದವು ಮತ್ತು ಪಾಕವನ್ನು ಎಷ್ಟು ಚಲೋ ಹೊತ್ತಂಗನ 2 ತಾಸು ಬಿಟ್ಟಿರೋದ್ರಿಂದ ಯಾವ ರೀತಿ ಅದ ಈಗ ನೋಡಿರಿ ಈ ರೀತಿ ಪಾಕನ ಹಿರಿಯವು ಮತ್ತು ಅಷ್ಟು ಸಾಫ್ಟನ್ನು ಬಂದವು. ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ನೋಡಿದಂಥ ನನ್ನೆಲ್ಲ ವೀಕ್ಷಕರಿಗೂ ಧನ್ಯವಾದ. ಮತ್ತು ನನ್ನೊಂದು ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಮಸ್ಕಾರ, ಧನ್ಯವಾದ.